ಪಂಜಾಬ್ ಪರ ಶಶಾಂಕ್ ಸಿಂಗ್ ಏಕಾಂಗಿ ಹೋರಾಟ. ಒಂದೇ ಬಾಲ್ನಲ್ಲಿ ನಿರ್ಧಾರವಾದ ಆರ್ಸಿಬಿ ಭವಿಷ್ಯ. ಪಂದ್ಯದ ದಿಕ್ಕು ಬದಲಾಗಿದ್ದೆಲ್ಲಿ ಗೊತ್ತಾ? ಅದು ಪಂದ್ಯದ 20ನೇ ಓವರ್. ಅದೆಷ್ಟೋ ಕೋಟ್ಯಾಂತರ ಹೃದಯಗಳ ಎದೆ ಬಡಿತ ಜೋರಾಗಿತ್ತು. ಇನ್ನು ಅದೆಷ್ಟೋ ಜೀವಗಳ ಕಣ್ಣಂಚಲ್ಲಿ ನೀರು ತುಂಬಿತ್ತು. ಇಲ್ಲಿ ಕೊನೆಯ ಓವರ್ ಮೊದಲ ಬಾಲ್ ಮಾಡಿದ್ದು ಅಷ್ಟೇ. ಕ್ರಿಕೆಟ್ ಜಗತ್ತಿನಲ್ಲಿ ರಾಜ ಎನಿಸಿಕೊಂಡವನ ಕಣ್ಣಲ್ಲಿ ನೀರು. ಆತನ ಕಾಲುಗಳು ಮಂಡಿಯೂರಿದ್ವು. 17 ವರ್ಷಗಳ ಕಾಲ ಪ್ರಶಸ್ತಿಗಾಗಿ ಪಟ್ಟ ಕಷ್ಟ ನೀರಾಗಿ ತನ್ನ ಕಣ್ಣಲ್ಲಿ ಹರಿದು ಬಂದಿತ್ತು. ಆರ್ಸಿಬಿ ತಂಡಕ್ಕೆ ಗೆಲುವು ಖಚಿತವಾಗಿತ್ತು. ಇದನ್ನು ನೋಡ್ತಾ ಕೂತಿದ್ದ ನಮ್ಮ ಕಣ್ಣುಗಳು ಸಹ ಒದ್ದೆಯಾಗಿದ್ವು. ಆದರೆ ಇದನ್ನೆಲ್ಲ ಗಮನಿಸಿದ ನಾವು ಆ ಒಬ್ಬ ಆಟಗಾರನ ಹೆಸರು ಮರೆತೇ ಬಿಟ್ಟಿದ್ದೇವೆ. ಒಂದೆಡೆ ಪಂಜಾಬ್ ತಂಡದ ವಿಕೆಟ್ಗಳು ಸರಣಿಯಾಗಿ ಪತನಗೊಳ್ತಾ ಇದ್ವು. ಇನ್ನೊಂದೆಡೆ ಗೆಲುವಿಗಾಗಿ ಭಕಪಕ್ಷಿಯಂತೆ ಹಪಹಪಿಸುತ್ತಾ ರನ್ಗಳ ಕಲೆ ಹಾಕ್ತಾ ಇದ್ದ ಪಂಜಾಬ್ ತಂಡದ ಆ ಯುವಕನ ಹೋರಾಟ ನಿಜಕ್ಕೂ ಅದಮ್ಯ ಕಣ್ರಿ. ಅಂದಹಾಗೆ ಕೊನೆವರೆಗೂ ಆತನ ಹೋರಾಟ ಹೇಗಿತ್ತು? ಸೋತವರ ಬಾಯಲ್ಲಿ ಬಂದಿದ್ದಾದ್ರೂ ಏನು? ಆರ್ಸಿಬಿ ಕಪ್ ಗೆದ್ದು ಕಳಂಕ ತೊಳೆದುಕೊಂಡ್ರೆ 17 ವರ್ಷಗಳಿಂದ ಕಪ್ ಗೆಲ್ಲದೆ ತನ್ನ ಆಸೆಯನ್ನು ಹುಸಿಯಾಗಿಟ್ಟುಕೊಂಡ ಆ ತಂಡದ ಕಥೆಯಾದ್ರೂ ಏನು ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಕಳಂಕ ತೊಳೆದುಕೊಂಡ ಆರ್ಸಿಬಿ, ಪಂಜಾಬ್ ಅಭಿಮಾನಿಗಳ ಕಂಬನಿ. ಇಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ತಂಡಗಳು ಕಳೆದ 17 ವರ್ಷಗಳಿಂದ IPL ಗೆದ್ದಿರಲಿಲ್ಲ. ಎರಡೂ ತಂಡಕ್ಕೂ ಅತ್ಯಮೂಲ್ಯ ಪಂದ್ಯವಾಗಿತ್ತು. ಈ ಪಂದ್ಯದಲ್ಲಿ ಪಂಜಾಬ್ ತಂಡ ಸೋತಿದ್ರೂ ಶಶಾಂಕ್ ಸಿಂಗ್ ಎಂಬಾತ ಕೋಟ್ಯಾಂತರ ಜನರ ಮನಸ್ಸು ಗೆದ್ದಿದ್ದಾನೆ. ಜಗತ್ತಿನ ಅತ್ಯಂತ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಒಂದೆಡೆ ಆರ್ಸಿಬಿ ಬೌಲರ್ಗಳಿಗೆ ತಲೆನೋವಾಗಿದ್ದು ಇದೇ ಶಶಾಂಕ್ ಸಿಂಗ್. ಇನ್ನೊಂದೋ ಅಥವಾ ಎರಡೋ ಬಾಲ್ ಇದ್ದಿದ್ರೆ ಸದ್ಯ ಇದೀಗ ಆರ್ಸಿಬಿ ಕೈಯಲ್ಲಿ ಇರುವ ಕಪ್ಪು ಬಹುಶಃ ಪಂಜಾಬ್ ತಂಡದ ಪಾಲಾಗ್ತಿತ್ತೋ ಏನೋ. ಅದೆಷ್ಟೋ ಕೋಟ್ಯಾಂತರ ಜನರ ಕನಸು ಬರೀ ಕನಸಾಗಿಯೇ ಉಳಿಯುತ್ತಿತ್ತು. ಇಲ್ಲಿ ಕೊನೆಯ ಓವರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದ ಜೋಶ್ ಹಜಲ್ವುಡ್ ವಿರುದ್ಧ ಶಶಾಂಕ್ ಸಿಂಗ್ ಒಂದೇ ಓವರ್ನಲ್ಲಿ 22 ರನ್ ಸಿಡಿಸಿದ್ರು. ಇಷ್ಟರಲ್ಲಾಗಲೇ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ನಡುಕ ಹುಟ್ಟಿಸಿದ ಶ್ರೇಯಸ್ ಅಯ್ಯರ್ನ ಹೇಳಿಕೆ. ಯುದ್ಧ ಇನ್ನೂ ಮುಕ್ತಾಯವಾಗಿಲ್ಲ. ಇಲ್ಲಿ ಪಂದ್ಯದ ನಂತರ ನಡೆದಿದ್ದೆಲ್ಲ ನಿಮಗೆ ಗೊತ್ತೇ ಇದೆ ಬಿಡಿ. ಅಂದಹಾಗೆ ಇಲ್ಲಿ ಸೋತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮುಖದಲ್ಲಿ ಸೋತ ನೋವಿನ ಜೊತೆಗೆ ಮತ್ತೊಂದು ಹಸಿವಿತ್ತು. ಪಂಜಾಬ್ ತಂಡಕ್ಕೆ ಕಪ್ ಗೆಲ್ಲಿಸುತ್ತೇನೆ ಎಂದು ಪಣ ತೊಟ್ಟಿದ್ದ ಶ್ರೇಯಸ್ ಅಯ್ಯರ್ ಈ ಹಿಂದೆ ಒಂದು ಮಾತು ಹೇಳಿದ್ರು. ನಾವು ಕೇವಲ ಪಂದ್ಯ ಸೋತಿದ್ದೇವೆ, ಆದರೆ ಯುದ್ಧ ಸೋತಿಲ್ಲ ಎಂದಿದ್ರು. IPL ಫೈನಲ್ ಸೋತ ನಂತರ ಅಯ್ಯರ್ ಹೇಳಿದ್ದು, ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಗೆದ್ದಿಲ್ಲ, ಬರುವ ವರ್ಷ ಖಂಡಿತವಾಗಿ ಯುದ್ಧ ಗೆಲ್ಲುತ್ತೇವೆ ಎಂದು ಹೇಳಿದ್ದಾರೆ. ಇಲ್ಲಿ ಪಂಜಾಬ್ ತಂಡ ಪಣ ತೊಟ್ಟಿದೆ. ಆರ್ಸಿಬಿ ಅನುಭವಿಸಿದ ಕಷ್ಟಗಳನ್ನೆಲ್ಲ ಪಂಜಾಬ್ ತಂಡ ಅನುಭವಿಸಿದೆ. ಇನ್ನು IPLನಲ್ಲಿ ಚೊಚ್ಚಲ ಪ್ರಶಸ್ತಿಗಾಗಿ ಪಂಜಾಬ್, ಡೆಲ್ಲಿ, ಲಕ್ನೋ ತಂಡಗಳು ಕಾಯ್ತಾ ಇವೆ. ಈ ಬಾರಿಯ IPL ಅಂತೂ ಮುಕ್ತಾಯವಾಯಿತು. ಮುಂಬರುವ ವರ್ಷ ಯಾರು ಕಪ್ ಗೆಲ್ತಾರೆ ಎಂದು ಕಾದು ನೋಡಬೇಕು ಅಷ್ಟೇ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.